Hello everyone, welcome back to our channel Kshetra Jignasa. Today we are exploring Porbandar city. ನೆಕ್ಸ್ಟ್ ಸುಧಾಮಪುರಿಗೆ ಹೋಗೋಣ. ಸುಧಾಮಪುರಿ ಅಂದರೆ ಕೃಷ್ಣ ಸುಧಾಮನ ಕಥೆ ಕೇಳಿರ್ತಾರೆ. ಸುಧಾಮ ಇದ್ದ ಜಾಗ, ಸುಧಾಮನ ಮನೆ ಮುಂಚೆ ಗುಡಿಸ್ಲಿತ್ತು. ಅವನು ಹೆಲ್ಪ್ ಕೇಳೋಕ್ಕಿಂತ ಹೋಗ್ತಾನೆ ಕೃಷ್ಣನ, ಆದರೂ ಕೇಳೋದಿಲ್ಲ. ಹಾಗೆ ಬೇಜಾರಾಗಿ ವಾಪಸ್ ಬರ್ತಾನೆ. ಬಂದಾಗ ಅವನ ಗುಡಿಸ್ಲು ಎಲ್ಲ ಚೇಂಜ್ ಆಗಿ ಒಂದು ಅರಮನೆ ಥರ ಆಗಿರುತ್ತೆ. ಒಡವೆ, ವಸ್ತ್ರ, ದುಡ್ಡು ಎಲ್ಲ ಬಂದಿರುತ್ತೆ, ಹೊನ್ನು. ಸೊ ಇದು ದಟ್ ಇಂಡಿಕೇಟ್ಸ್ ಯಾವ ದೇವ್ರನ್ನ ಕೇಳೋದ್ರಲ್ಲಿ ಏನೂ ಅವಶ್ಯಕತೆನೇ ಇಲ್ಲ. ದೇವ್ರಿಗೆ ಗೊತ್ತು ಏನು ಯಾವಾಗ ಯಾರಿಗೆ ಹೆಂಗೆ ಕೊಡಬೇಕು ಅಂತ. ಅದನ್ನು ಇಂಡಿಕೇಶನ್ಗೋಸ್ಕರನೇ ಈ ಕೃಷ್ಣ ಸುಧಾಮಂದು ಕತೆ ಉಲ್ಲೇಖ ಆಗಿರೋದು. ಬನ್ನಿ ಇವಾಗ ಸುಧಾಮ ಪುರಿಗೆ ಹೋಗೋಣ. ಪೋರ್ಬಂದರ್ ಈಸ್ ಆಲ್ಸೋ ಕಾಲ್ಡ್ ಸುಧಾಮಪುರಿ. ಇಲ್ಲಿ ಮಹಾತ್ಮ ಗಾಂಧಿ ಹುಟ್ಟಿದ ಜಾಗ ಕೂಡ ಹೌದು. ಕೀರ್ತಿ ಮಂದಿರ ಅಂತ ಇದೆ ಮುಂದೆ. ಅವ್ರ ಮನೆ ಆಸ್ ಇಟ್ ಈಸ್ ಹುಟ್ಟಿದಾಗ ಹೆಂಗಿತ್ತು ಅದೇ ಥರ ಉಳಿಸ್ಕೊಂಡಿದ್ದಾರೆ. ಒನ್ ಪಾರ್ಟ್ ಆಫ್ ಅವ್ರು ಹುಟ್ಟಿದ್ದು ರೂಮು ಅದೆಲ್ಲ ಸೆಂಟರ್ ಆಫ್ ದ ಸಿಟಿನಲ್ಲೇ ಬರುತ್ತೆ. ಅದು ಕೀರ್ತಿ ಮಂದಿರ ಅಂತ. ಸ್ವಲ್ಪ ಟ್ರಾಫಿಕ್. ಪಾರ್ಕಿಂಗಿಗೆ ಟೆಂಪಲ್ ಮುಂದ್ಗಡೆನೇ ಜಾಗ ಇರೋದ್ರಿಂದ ನೀವು ಆರಾಮಾಗಿ ನಿಮ್ಮ ವೆಹಿಕಲ್ ಪಾರ್ಕ್ ಮಾಡ್ಬೋದು. ನಾವು ನಮ್ಮ ಕಾರ್ ಪಾರ್ಕ್ ಮಾಡಿಬಿಟ್ಟು ಇವಾಗ ಸುಧಾಮಪುರಿ ಎಂಟ್ರಿ ಆದ್ವಿ. ಒಳಗೆ ಬರ್ತಿದ್ದ ಹಾಗೇ ಒಂದು ದೊಡ್ಡ ಗಾರ್ಡನ್ ಕಾಣುತ್ತೆ ನಿಮಗೆ. ಪ್ರಶಾಂತವಾಗಿದೆ, ಕುತ್ಕೊಳ್ಳೋಕ್ಕೆ ತುಂಬಾ ಜಾಗ ಮಾಡಿದ್ದಾರೆ. ಆರಾಮಾಗಿ ಕುತ್ಕೋಬೋದು, ವಾಕ್ ಮಾಡ್ಬೋದು. ಇಲ್ಲಿ ನಿಮಗೆ ಸುಧಾಮ ಟೆಂಪಲ್ ಇದೆ. ಆಮೇಲೆ ಸುಧಾಮ ವೆಲ್, ಸುಧಾಮ ಯೂಸ್ ಮಾಡ್ತಿದ್ದಂತಹ ಆವಾಗಿನ ಕಾಲದಲ್ಲಿ ಯೂಸ್ ಮಾಡ್ತಿದ್ದಂತಹ ಬಾವಿ. ಆ ಬಾವಿಯಿಂದನೇ ಅವ್ರು ನೀರು ತಗೊಂಡು ದಿನದಕ್ಕೆಲ್ಲ ಯೂಸ್ ಮಾಡ್ತಾಯಿದ್ರು ಅಂತ ಹೇಳ್ತಾರೆ. ಆಮೇಲೆ ಸುಧಾಮ ಪರಿಕ್ರಮ ಅಂತ ಇದೆ. ಮುಂದೆ ನೋಡೋಣ ಏನದು ಅಂತ. ನೀವು ನೋಡ್ತಾ ಇರ್ಬೋದು ಎಷ್ಟು ಪ್ರಶಾಂತವಾಗಿದೆ, ಎಷ್ಟು ಚೆನ್ನಾಗಿದೆ ಈ ಪ್ಲೇಸು ಅಂತ. ಇಲ್ಲಿ ದಿನ ನಿಮಗೆ ಬೆಳಗ್ಗೆ 11 ಗಂಟೆಯಿಂದ ಸಂಜೆ 5 ಗಂಟೆ ತನಕ ಮಹಾಪ್ರಸಾದ ಸಿಗುತ್ತೆ. ಈ ಟೆಂಪಲ್ ಪಕ್ಕನೇ ಒಂದು ಹಾಲ್ ಇದೆ, ಅಲ್ಲಿ ನಿಮಗೆ ಪ್ರಸಾದ ಸಿಗುತ್ತೆ. ಆಮೇಲೆ ಸಂಜೆ ಹೊತ್ತು ಸಂಜೆ 7 ಗಂಟೆಗೆ ಸಂಧ್ಯಾರತಿ ಅಂತ ಮಾಡ್ತಾರೆ. ನೀವು ಅದರ ದರ್ಶನ ಪಡ್ಕೋಬಹುದು. ದಿಸ್ ಟೆಂಪಲ್ ಓಪನಿಂಗ್ ಟೈಮಿಂಗ್ಸ್ ಈಸ್ ಮಾರ್ನಿಂಗ್ 7 AM ಟು ನೈಟ್ 9 PM. ಮಧ್ಯ ಎಲ್ಲ ಏನೂ ಕ್ಲೋಸ್ ಆಗಲ್ಲ. ಸೊ ಯು ಕ್ಯಾನ್ ಕಮ್ ಆ್ಯಂಡ್ ವಿಸಿಟ್ ಅಟ್ ಎನಿ ಟೈಮ್. This has got a very beautiful architecture made of marble. In this temple you can see Sudama in the center, Krishna towards the left and Srimati Sushila towards the right. Sushila ji is a wife of Sudama. ಇದು ಸುಧಾಮನ ಮನೆ ಇದ್ದಿದ್ದ ಜಾಗ. ಅಲ್ಲಿ ಒಳಗೆ ಪುಟ್ಟ ದೇವಸ್ಥಾನ ಥರ ಇದೆ. ಸುಧಾಮನ ಹೆಂಡತಿ ಸುಶೀಲಾದೇವಿ, ಕೃಷ್ಣ 3 ವಿಗ್ರಹ ಸ್ಥಾಪನೆ ಮಾಡಿದ್ದಾರೆ. ಅಲ್ಲಿ ಅವಲಕ್ಕಿ ಪ್ರಸಾದನೂ ಸಿಗುತ್ತೆ. ನಾವು ಈಗ ಅವಲಕ್ಕಿ ಪ್ರಸಾದ ತಗೊಂಡು ಕೃಷ್ಣನ ಹತ್ರ ದ್ವಾರಕದಲ್ಲಿ ಹೋಗ್ತಾ ಇದ್ದೀವಿ. ಸುಧಾಮನ ಥರ ನಾವು ಏನೂ ಕೇಳ್ಕೊಳ್ಳಲ್ಲ, ನೋಡೋಣ. ನಂಬಿಕೆ ಮುಖ್ಯ. ಸುಧಾಮ ಪರಿಕ್ರಮ ಅಂತಾರೆ.
ಇಲ್ಲಿ ಲೋಕಲ್ ಪ್ರೀಸ್ನ ಕೇಳಿದಾಗ ಅವ್ರು ಹೇಳಿದ್ರು, ಎಲ್ಲರಿಗೂ ಒಂದು ಪ್ರೇತ ಜನ್ಮ ಭೂತ ಜನ್ಮ ಅಂತ ಬಂದೇ ಬರುತ್ತೆ. ಈ ಸುಧಾಮ ಪರಿಕ್ರಮನ ದಾಟಿದ್ರೆ ಅವ್ರಿಗೆ ಮತ್ತಿನ್ಯಾವತ್ತೂ ಪ್ರೇತ ಜನ್ಮ ಭೂತ ಜನ್ಮ ಬರೋದಿಲ್ಲ. ಹಾಗೆ ಚಾರ್ಧಾಮ್ ಮಾಡಿದ ಪುಣ್ಯ ಬರುತ್ತೆ, ಫಲ ಸಿಗುತ್ತೆ. 4 ಧಾಮಗಳ ತೀರ್ಥಯಾತ್ರೆ ಮಾಡಿದ ಪುಣ್ಯ ಸಿಗುತ್ತೆ ಅಂತ ಹೇಳಿದ್ರು. ನಾವು ಜಸ್ಟ್ ಇವಾಗ ಕ್ರಾಸ್ ಮಾಡ್ಕೊಂಡು ಬಂದ್ವಿ. ಸುಧಾಮಪುರಿಯಿಂದ ದ್ವಾರಕ ಕಡೆ ಹೋಗುವಾಗ ನಮಗೊಂದು ಬ್ಯೂಟಿಫುಲ್ ಪ್ಲೇಸ್ ಕಾಣಿಸ್ತು. ಸನ್ಸೆಟ್ ಟೈಮ್ ಆಗಿತ್ತು. ಇಟ್ಸ್ ಅ ಸನ್ಸೆಟ್ ಪಾಯಿಂಟ್. ಸೊ ನಾವು ಕೂಡ ಅಲ್ಲಿ ಸ್ಟಾಪ್ ಮಾಡಿದ್ವಿ. ತುಂಬ ಚೆನ್ನಾಗಿ ವ್ಯೂ ಇತ್ತು. ನಿಮಗೂ ತೋರಿಸ್ತೀವಿ, ನೋಡಿ. ಇನ್ನು 26 ಕಿಲೋಮೀಟರ್ಸ್ ಇರೋ ಹಾಗೆ ಒಂದು ಒಳ್ಳೆ ಲೊಕೇಶನ್ ಸಿಕ್ತು. ಸನ್ಸೆಟ್ ಟೈಮ್ ಬೇರೆ ಆಗಿತ್ತು. ಗೂಗಲ್ ಮ್ಯಾಪಲ್ಲಿ ನಿಮ್ಗೆ ನೀಟಾಗಿ ಗೊತ್ತಾಗುತ್ತೆ. ದಟ್ಸ್ ಅ ವೆರಿ ಕ್ಲೋಸ್ ಪಾಯಿಂಟ್. ರೋಡು ಮತ್ತು ಬೀಚ್ ಮೀಟ್ ಆಗೋ ಒಂದು ಜಂಕ್ಷನ್ ತೋರಿಸುತ್ತೆ. ಅಲ್ಲಿ ಒಂದು 0.5 ಕಿಲೋಮೀಟರ್ಸ್ ಟೂರ್ ಹೋದರೆ ಡೆಫಿನೆಟ್ಟಾಗಿ ನಿಮಗೊಂದು ಒಳ್ಳೆ ವ್ಯೂ ಸಿಗುತ್ತೆ. ಬೀಚ್ ಈಸ್ ವೆರಿ ಸೈಲೆಂಟ್, ವೆರಿ ಕಾಮ್, ವೆರಿ ಪೀಸ್. You can spend a lot of time over there. If you are planning during a sunset, yes, this is the right place. Now then ಮುಗಿಸ್ಕೊಂಡು we started our journey towards Dwarka. ಇಲ್ಲಿಂದ 26 kilometers hardly 15-20 minutes ಅಲ್ಲಿ ರೀಚ್ ಆಗ್ಬೋದು. ರೋಡ್ಸ್ ಆರ್ ರಿಯಲಿ ಗುಡ್. ಏನೂ ಸ್ಟ್ರೇನ್ ಅಂತ ಫೀಲ್ ಆಗಲ್ಲ ನಿಮಗೆ. ವಿ ಹ್ಯಾವ್ ರೀಚ್ಡ್ ದ್ವಾರಕಾ ನೌ. ಲೆಫ್ಟಿಗೆ ನಿಮಗೆ ದ್ವಾರಕಾಧೀಶ್ ಗೋಪುರ ಕಾಣಿಸ್ತಾ ಇರ್ಬೋದು. ದೂರದಿಂದನೇ ಗೋಪುರಕ್ಕೊಂದು ನಮಸ್ಕಾರ ಮಾಡಿಕೊಂಡು ನಾವು ಹೋಟೆಲ್ ರೀಚ್ ಆದ್ವಿ. ಮುಂದಿನ ಬ್ಲಾಗಲ್ಲಿ ನಾವೆಲ್ಲಿ ಸ್ಟೇ ಮಾಡಿದ್ವಿ, ಫುಡ್ ಆಪ್ಷನ್ಸ್ ಏನು, ಇಲ್ಲಿ ಯಾವ್ಯಾವ ಧರ್ಮಶಾಲೆಗಳಿದೆ, ಮಠಗಳಿದೆ, ಎಲ್ಲ ಇನ್ಫಾರ್ಮೇಷನ್ನು ಮುಂದಿನ ವಿಡಿಯೋದಲ್ಲಿ ನೋಡಿ. Thanks for watching.